ವೀಕ್ಷಕರೇ, ಏಪ್ರಿಲ್ 22 ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಯ ನಂತರ ಇಡೀ ಭಾರತದ ನಾಗರಿಕರಿಂದ ಕೇಳಿ ಬರುತ್ತಿರುವ ಪ್ರಶ್ನೆ ಒಂದೇ: ಪಾಕಿಸ್ತಾನದ ಜೊತೆ ಯುದ್ಧ ಯಾವಾಗ? ಇದಕ್ಕೆ ಕಾರಣವನ್ನು ಹುಡುಕುತ್ತಾ ಹೋದರೆ ಪ್ರತ್ಯಕ್ಷವಾಗಿ ಉಗ್ರರ ಹಿಂದೆ ಪಾಕಿಸ್ತಾನ ಇರುವುದು ನಿಮಗೆಲ್ಲರಿಗೂ ತಿಳಿದಿದೆ. ಆದರೆ ಇದೊಂದು ಚೀನಾ ಪ್ರಾಯೋಜಿತ ಉಗ್ರರ ದಾಳಿಯಾಗಿರಬಹುದು ಎಂಬ ಅನುಮಾನವೂ ಸಹ ವ್ಯಕ್ತವಾಗ್ತಾ ಇದೆ. ಇದಕ್ಕೆ ಕಾರಣ ಅಮೆರಿಕ ಹಾಗೂ ಚೀನಾ ನಡುವೆ ನಡೆದ ತೆರಿಗೆ ಯುದ್ಧ ಅಥವಾ ರೆಸಿಪ್ರೋಕಲ್ ಟ್ಯಾಕ್ಸ್ ಆಗಿರಬಹುದು ಎಂದು ಊಹಿಸಲಾಗ್ತಾ ಇದೆ. ಇದು ನಿಮಗೆ ನಂಬಲು ಸಾಧ್ಯವಾದರೂ ಸತ್ಯವಾಗಿರಬಹುದು. ಅದು ಹೇಗೆ ಎಂದು ತಿಳಿಸುವ ಪ್ರಯತ್ನವನ್ನು ನಾನು ಮಾಡ್ತೇನೆ. ಅದಕ್ಕೂ ಮುಂಚೆ ಆಲ್ಮಾ ನ್ಯೂಸ್ಗೆ ಸ್ವಾಗತ. ನಾನು ಗಿರೀಶ್ ವಸಿಷ್ಠ. ಭಾರತ ತನ್ನ ಪಾಡಿಗೆ ಸುಮ್ಮನಿದ್ದರೂ ಸದಾ ಕಾಲು ಕೆರೆದುಕೊಂಡು ಜಗಳಕ್ಕೆ ನಿಲ್ಲುವ ಈ ಬಡದೇಶ ಪಾಕಿಸ್ತಾನಕ್ಕೆ ಕಳೆದುಕೊಳ್ಳುವುದಕ್ಕೆ ಏನೂ ಇಲ್ಲ. ಏಕೆಂದರೆ ಎಲ್ಲ ಕಳೆದುಕೊಂಡಾಗಿದೆ. ಹೊಟ್ಟೆಗೆ ಹಿಟ್ಟಿಲ್ಲದಿದ್ದರೂ ಜುಟ್ಟಿಗೆ ಮಲ್ಲಿಗೆ ಹೂವು ಎನ್ನುವಂತೆ ತಿನ್ನಲು ಗೋಧಿ, ಅಕ್ಕಿ, ಬೇಳೆ, ಎಣ್ಣೆ ಯಾವುದೇ ಪದಾರ್ಥ ದೇಶದಲ್ಲಿ ಇಲ್ಲದಿದ್ದರೂ ಯುದ್ಧ ಬೇಕಂತೆ ಇವರಿಗೆ. ಯುದ್ಧ ರಾಜತಾಂತ್ರಿಕತೆಯ ಪ್ರಕಾರ ಯೋಚನೆ ಮಾಡಿದರೆ ಯುದ್ಧ ಬೇಕೇ ಬೇಡವೇ ಎಂಬುದರ ಬಗ್ಗೆ ಸ್ವಲ್ಪ ವಿಚಾರಗಳು ನಮಗೆ ತಿಳಿಯುತ್ತವೆ. ಸದ್ಯ ವಿಶ್ವ ಬ್ಯಾಂಕ್ನ ವರದಿಯಂತೆ ಪಾಕಿಸ್ತಾನದ ಬಡತನ ಹಾಗೂ ದಾರಿದ್ರ್ಯದ ಪರಿಸ್ಥಿತಿಯು ನಿಯಮಿತವಾಗಿ ಹೆಚ್ಚಳವಾಗ್ತಾ ಇದೆ. ಉದಾಹರಣೆಗೆ ಇತ್ತೀಚಿನ ಒಂದು ವರದಿ ಸೆಪ್ಟೆಂಬರ್ 2023ರಲ್ಲಿ ಪ್ರಕಟಿತವಾಗಿದೆ. ಬಡತನ ಹಾಗೂ ದಾರಿದ್ರ್ಯ ಪೀಡಿತ ರಾಷ್ಟ್ರವೆಂದು ಪಾಕಿಸ್ತಾನವನ್ನು ಪರಿಗಣಿಸಲಾಗಿದೆ. ಪಾಕಿಸ್ತಾನದ ಬಡತನ ಹಾಗೂ ದಾರಿದ್ರ್ಯ ಪ್ರಮಾಣವು ಸುಮಾರು 42.3% ಎಂದು ಅಂದಾಜಿಸಲಾಗಿದೆ. ಇದರ ಅರ್ಥ ಜನಸಂಖ್ಯೆಯ ಒಂದು ಭಾಗ ತಮ್ಮ ಮೂಲಭೂತ ಅಗತ್ಯಗಳನ್ನು ಪೂರೈಸಲು ಇಂದಿಗೂ ಸಹ ಹೋರಾಡುತ್ತಿದೆ. ಅಂದರೆ ದಿನನಿತ್ಯದ ಒಂದೊಂದು ದಿನದ ಜೀವನ ಜೀವಿಸಲು ಅಲ್ಲಿ ಪರದಾಟವನ್ನು ನಡೆಸ್ತಾ ಇದ್ದಾರೆ. ಅಷ್ಟು ಸಾಲದೆ ತನ್ನ ವಿಚಿತ್ರ ಹೇಳಿಕೆಗಳಿಂದ ರಾಷ್ಟ್ರೀಯ ಮಟ್ಟದಲ್ಲಿ ಇದ್ದ ಮಾನ ಮರ್ಯಾದೆಯನ್ನು ಸಹ ಪಾಕಿಸ್ತಾನ ಕಳೆದುಕೊಂಡಿದ್ದಾಗಿದೆ. ಆದರೆ ಅವರಿಗೆ ಭಾರತದ ಬೆಳವಣಿಗೆ ಮತ್ತು ಏಳಿಗೆಯನ್ನು ಸಹಿಸಲು ಇಂದಿಗೂ ಸಹ ಸಾಧ್ಯವಾಗುತ್ತಿಲ್ಲ. ಅದೇ ಕಾರಣಕ್ಕೆ ಪ್ರತಿ ವರ್ಷವೂ ಏನಾದರೂ ಒಂದು ನೀಚ ಕೃತ್ಯವನ್ನು ಪಾಕಿಸ್ತಾನಿ ಪೋಷಿತ ಉಗ್ರರ ಮೂಲಕ ಭಾರತದಲ್ಲಿ ಪಾಕಿಸ್ತಾನ ನಡೆಸ್ತಾ ಇದೆ. ತಿನ್ನುವ ಅನ್ನಕ್ಕಾಗಿ ಸ್ವಲ್ಪವೂ ನಾಚಿಕೆ ಇಲ್ಲದೆ, ಗತಿ ಇಲ್ಲದೆ ನೆರೆಯ ಚೀನಾ ದೇಶದ ಮುಂದೆ ಮಂಡಿಯೂರಿ ಕುಳಿತಿರುವ ಈ ಬಡ ದೇಶ ನಾಯಿಯ ಹಾಗೆ ಅವರು ಬಿಸಾಕುತ್ತಿರುವ ಎಂಜಲು ಕಾಸಿನಾಸೆಗೆ ಆ ಕಡೆ ಚೀನಾದ ಕೈಗೊಂಬೆ, ಈ ಕಡೆ ಉಗ್ರರ ಕಪಿಮುಷ್ಟಿ, ಹೀಗೆ ಅಡಕತ್ರಿಯ ನಡುವೆ ಸಿಕ್ಕಿ ಹಾಕಿಕೊಂಡ ದೇಶದ ಹಾಗೆ ಅವರು ಹೇಳಿದ ಮಾತನ್ನು ಕೇಳದೆ ಈ ಬಡ ದೇಶಕ್ಕೆ ಬೇರೆ ದಾರಿಯೇ ಇಲ್ಲದಂತಾಗಿದೆ. ಹೀಗಾಗಿ ಉಗ್ರರು ಏನೇ ಹೇಳಿದರೂ ಅದಕ್ಕೆ ಬೆಂಬಲ ನೀಡಿ ಅದಕ್ಕೆ ಬೇಕಾಗುವ ಹಣಕಾಸು ಮತ್ತು ವೆಪನ್ಸ್ಗಳನ್ನು ಚೀನಾದಿಂದ ಪಡೆದು ಭಾರತ ದೇಶದ ಶಾಂತಿ ಕದಡಲು ಪ್ರತಿ ನಿಮಿಷವೂ ಹಾತೊರೆದು ನಿಂತಿದೆ. ಇನ್ನು ಎಜುಕೇಶನ್ ಬಗ್ಗೆ ಕೇಳೋದೇ ಬೇಡ. ಅಲ್ಲಿನ ಶ್ರೀಮಂತರ ಮಕ್ಕಳೆಲ್ಲ ಬೇರೆ ಬೇರೆ ದೇಶಗಳಲ್ಲಿ ಎಜುಕೇಶನ್ ಮಾಡ್ತಾ ಇದ್ರೆ, ಅಲ್ಲೇ ಇರುವ ಬಡ ಹಾಗೂ ಮಧ್ಯಮ ವರ್ಗದ ಮಕ್ಕಳು ಬರೀ ಧರ್ಮಾಂಧರಾಗಿ ಬೆಳೀತಾ ಇದ್ದಾರೆ. ಬೆಳೆಯುವ ಪೈರು ಮೊಳಕೆಯಲ್ಲಿ ಅನ್ನುವ ಹಾಗೆ ಚಿಕ್ಕ ವಯಸ್ಸಿನ ಮಕ್ಕಳಿಗೆ ತನ್ನ ಧರ್ಮವೇ ಶ್ರೇಷ್ಠ ಎಂದು ಹೇಳಿ ಬೆಳೆಸ್ತಾ ಇದೆ. ಆದ ಕಾರಣ ಅವರು ದೊಡ್ಡವರಾದ ಮೇಲೆ ಹಿಂದೂ ರಾಷ್ಟ್ರ ಭಾರತವನ್ನು ವಿರೋಧಿಸುವುದು ಅವರಿಗೆ ಕಷ್ಟವೇನೂ ಅಲ್ಲ. ವೀಕ್ಷಕರೇ, ಅದೆಲ್ಲ ಅವರ ದೇಶದ ವೈಯಕ್ತಿಕ ವಿಷಯ ಅಂತ ನಾವು ಸುಮ್ಮನಾಗಬಹುದು. ಆದರೆ ಮೊನ್ನೆ ಏಪ್ರಿಲ್ 22ರಂದು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಉಗ್ರ ದಾಳಿಯನ್ನು ನೆನೆಸಿಕೊಂಡರೆ ಪಾಕಿಸ್ತಾನದ ವಿರುದ್ಧ ಪ್ರತಿಯೊಬ್ಬ ಭಾರತೀಯನ ರಕ್ತವೂ ಸಹ ಕುದಿಯುತ್ತೆ. ಇದಕ್ಕೆ ಒಂದೇ ಪರಿಹಾರ, ಅದು ಯುದ್ಧ ಅನ್ನೋ ಹೇಳಿಕೆಗಳು ಎಲ್ಲೆಡೆಯಿಂದಲೂ ಕೇಳಿ ಬರ್ತಾ ಇದೆ. ಆದರೆ ರಾಜತಾಂತ್ರಿಕವಾಗಿ ಯೋಚಿಸಿದಾಗ ಯುದ್ಧ ಬೇಕೇ ಅಥವಾ ಬೇಡವೇ ಎಂಬುದರ ಬಗ್ಗೆ ನಮಗೆ ಸ್ವಲ್ಪ ಅಂಶಗಳು ಕಾಣಸಿಗುತ್ತವೆ. ಬೃಹತ್ ಪ್ರಜಾಪ್ರಭುತ್ವ ಮತ್ತು ರಾಜತಾಂತ್ರಿಕತೆಯನ್ನು ನಂಬಿರುವ ದೇಶ ಭಾರತ. ಇಂತಹ ದೇಶಗಳು, ಇಂತಹ ಬಡ ದೇಶಗಳು ನಡೆಸುವ ನೀಚ ಕೃತ್ಯದಿಂದ ಒಮ್ಮೆ ಯುದ್ಧ ಸಾರಿದರೆ ಮುಂದೆ ಆಗುವ ಅಥವಾ ಯುದ್ಧದ ನಂತರ ಆಗುವ ತೊಂದರೆಗಳನ್ನು ಸಹ ನಿಭಾಯಿಸಲೇಬೇಕು. ತೊಂದರೆಗಳು ಮತ್ತು ಕುಂದು ಕೊರತೆಗಳ ಬಗ್ಗೆ ಮಾತಾಡೋದಾದರೆ ಭಾರತದ GDP ಸದ್ಯ 3.2 ಟ್ರಿಲಿಯನ್ ದಾಟಿದೆ. 10 ವರ್ಷದ ಹಿಂದೆ ಭಾರತದ GDP 2.1 ಟ್ರಿಲಿಯನ್ ಅಷ್ಟಿತ್ತು. ಅಂದರೆ ಭಾರತ ವೇಗವಾಗಿ
ಬೃಹತ್ ಪ್ರಜಾಪ್ರಭುತ್ವದೊಂದಿಗೆ ಅಭಿವೃದ್ಧಿಯನ್ನು ಹೊಂದುತ್ತಾ ಇದೆ. ಇಂತಹ ಅಭಿವೃದ್ಧಿ ಹೊಂದುವ ಸಮಯದಲ್ಲಿ ಯುದ್ಧದ ಹಿಂದೆ ಹೋದರೆ ಅದರಿಂದ ಆಗುವ ತೊಂದರೆಗಳು ಹಾಗೂ ತೊಂದರೆಗಳ ಪ್ರಮಾಣ ಹೆಚ್ಚಿದೆ ಅಂತಾನೆ ಹೇಳಬಹುದು. ಉದಾಹರಣೆಗೆ, ಯುದ್ಧದ ಭೀತಿ ಉಂಟಾದ ಸಮಯದಲ್ಲಿ ಅಮೆರಿಕಾದಿಂದ, ಜರ್ಮನ್ನಿಂದ ಹಾಗೂ ಇನ್ನಿತರ ರಾಷ್ಟ್ರಗಳಿಂದ ಬರುತ್ತಿರುವ ಉದ್ಯಮ ಸಂಬಂಧಿತ ಯೋಜನೆಗಳು ನಮ್ಮ ಕೈ ತಪ್ಪಿ ಹೋಗಬಹುದು. ಇದರಿಂದ ಭಾರತದ ಯುವ ಜನತೆಗೆ ಉದ್ಯೋಗ ಕಡಿತವಾಗಿ ಉದ್ಯೋಗದ ಅಭಾವ ಸೃಷ್ಟಿಯಾಗಬಹುದು ಹಾಗೂ ಯುದ್ಧದ ಭೀತಿಯಿಂದ ಹೂಡಿಕೆದಾರರು ಹಿಂದೆ ಸರಿಯಬಹುದು. ಇಷ್ಟೇ ಅಲ್ಲದೆ ಆಮದು ಹಾಗೂ ರಫ್ತಿನ ಮೇಲೂ ಇದರ ಪರಿಣಾಮ ಬಿದ್ದು ದಿನ ಬಳಕೆಯ ವಸ್ತುಗಳ ಬೆಲೆ ಹಾಗೂ ಪೆಟ್ರೋಲ್, ಗ್ಯಾಸ್ ಬೆಲೆಗಳು ಸಹ ಹೆಚ್ಚಳವಾಗಬಹುದು. ಇದರಿಂದ ಆರ್ಥಿಕ ಮುಗ್ಗಟ್ಟಿನ ಹೊಡೆತ ಸಾರ್ವಜನಿಕರ ಮೇಲೆಯೇ ಬೀಳುತ್ತದೆ ಹಾಗೂ ಆರ್ಥಿಕ ಸಂಕಷ್ಟದ ಪರಿಸ್ಥಿತಿ ಭಾರತದಲ್ಲಿ ಎದುರಾಗುತ್ತದೆ. ಇಷ್ಟೇ ಅಲ್ಲದೆ ಯುದ್ಧ ನಡೆಯುವ ಸಮಯದಲ್ಲಿ ಸಾವು ನೋವುಗಳು ಆಗುವ ಸಂಭವವಿರುತ್ತದೆ. ಜೀವವನ್ನು ಕೈಯಲ್ಲಿ ಹಿಡಿದುಕೊಂಡು ಬದುಕುವ ಪರಿಸ್ಥಿತಿ ಪ್ರತಿಯೊಬ್ಬ ನಾಗರಿಕರಲ್ಲಿ ಉಂಟಾಗುತ್ತದೆ. ಅಕಸ್ಮಾತ್ ಒಂದು ಯುದ್ಧದ ಕಾರ್ಮೋಡ ಕವಿದರೆ ಅದರಿಂದ ಎರಡು ದೇಶದ ನಾಗರಿಕರು ನೆಮ್ಮದಿಯಿಂದ ಇರಲು ಸಾಧ್ಯವೇ ಇಲ್ಲ. ಏಕೆಂದರೆ ಈಗಾಗಲೇ ನಾವು ಕೆಲವೊಂದು ದೇಶಗಳು ಯುದ್ಧವನ್ನು ಘೋಷಿಸಿಕೊಂಡ ಪರಿಣಾಮ ಅಲ್ಲಿನ ಸಾರ್ವಜನಿಕರು ದಿಕ್ಕು ತೋಚದಂತೆ ಪರದಾಡಿದ್ದನ್ನು ನಾವು ನೋಡಿದ್ದೇವೆ. ಉದಾಹರಣೆಯಾಗಿ ಇಸ್ರೇಲ್ ಮತ್ತು ಪ್ಯಾಲೆಸ್ತೈನ್, ರಷ್ಯಾ ಹಾಗೂ ಉಕ್ರೇನ್ ಹೀಗೆ ಹಲವು ದೇಶಗಳು ಯುದ್ಧದ ಮೊರೆ ಹೋಗಿ ಅಶಾಂತಿ, ಸಾವು ನೋವುಗಳನ್ನು ಕಂಡು ಸದ್ಯ ತಣ್ಣಗಾಗಿವೆ. ದೇಶಗಳ ನಡುವೆ ನಡೆಯುವ ಯುದ್ಧ ಘರ್ಷಣೆಯನ್ನು ಹೆಚ್ಚಿಸುವುದೇ ವಿನಃ ಕಡಿಮೆ ಮಾಡಲು ಸಾಧ್ಯವಿಲ್ಲ. ಚೀನಾದ ಮತ್ತು ಉಗ್ರರ ಮಾತನ್ನು ಕೇಳಿ ಭಾರತ ದೇಶದ ಮೇಲೆ ಯುದ್ಧ ಮಾಡಲು ಬಯಸುತ್ತಿರುವ ಪಾಕಿಸ್ತಾನಿಗಳಿಗೆ ಇದರಿಂದ ಅಷ್ಟೇನು ಲಾಭವಿಲ್ಲವಾದರೂ ಪರೋಕ್ಷ ಲಾಭವನ್ನು ಪಾಕಿಸ್ತಾನದ ಮಿತ್ರ ದೇಶವಾದ ಚೀನಾ ತೆಗೆದುಕೊಳ್ಳಲು ಕಾತುರತೆಯಿಂದ ಕಾಯುತ್ತಿದೆ. ಅಂದರೆ ಭಾರತಕ್ಕೆ ಹಾಗೂ ಭಾರತದಲ್ಲಿರುವ ಸಾಫ್ಟ್ವೇರ್ ಇಂಡಸ್ಟ್ರಿ ಹಾಗೂ ಮ್ಯಾನುಫ್ಯಾಕ್ಚರ್ ಇಂಡಸ್ಟ್ರಿ ಇಂತಹ ಘಟಕಗಳನ್ನು ತನ್ನ ದೇಶಕ್ಕೆ ಸೆಳೆಯಲು ಇದೊಂದು ಸದಾವಕಾಶ ಎಂದು ಚೀನಾ ಯೋಚಿಸುತ್ತಿದೆ. ವೀಕ್ಷಕರೇ, ಒಂದು ದೇಶದಲ್ಲಿ ಯುದ್ಧವಾದರೆ ಯಾವುದೇ ದೇಶ ಅಲ್ಲಿ ಹೂಡಿಕೆ ಮಾಡಲು ಅಥವಾ ವ್ಯಾಪಾರ ಮಾಡಲು ಬಯಸುವುದಿಲ್ಲ. ಇದನ್ನು ಚೆನ್ನಾಗಿ ಮನಗಂಡಿರುವ ಡ್ರ್ಯಾಗನ್ ದೇಶ ಚೀನಾ ಪಾಕಿಸ್ತಾನಿ ಕೃಪಾಪೋಷಿತ ಉಗ್ರರ ಮೂಲಕ ಭಾರತವನ್ನು ಹಣೆಯಲು ಯತ್ನಿಸುತ್ತಿದೆ. ಅಮೆರಿಕ ಚೀನಾದಿಂದ ಇಂಪೋರ್ಟ್ ಆಗುವ ಎಲ್ಲ ತರಹದ ವಸ್ತುಗಳ ಮೇಲೆ 125% ರೆಸಿಪ್ರೋಕಲ್ ಟ್ಯಾಕ್ಸ್ ಅನ್ನು ಅಮೆರಿಕ ಈಗಾಗಲೇ ವಿಧಿಸಿದೆ. ಆದ ಕಾರಣ ಅಮೆರಿಕ ಮತ್ತು ಚೀನಾದ ಸಂಬಂಧ ಸದ್ಯಕ್ಕೆ ಹಳಸಿದ ಪರಿಸ್ಥಿತಿಯಲ್ಲಿದೆ. ಆದ ಕಾರಣ ಚೀನಾದಲ್ಲಿರುವ ಅಮೆರಿಕ ಕಂಪನಿಗಳು ಅಲ್ಲಿಂದ ಕಾಲು ಕೀಳುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಚೀನಾಗೆ ಭಯ ಏನು ಅಂತ ಅಂದರೆ, ನಮ್ಮ ದೇಶದಲ್ಲಿರುವ ಕಂಪನಿಗಳು ಭಾರತಕ್ಕೇನಾದರೂ ಹೋದರೆ ನಮ್ಮ ಗತಿ ಏನು ಅನ್ನೋ ಒಂದು ಭಯ ಕಾಡ್ತಾ ಇದೆ. ಹೀಗಾಗಿ ಪಾಪ ಬಡ ದೇಶವಾದ ಪಾಕಿಸ್ತಾನವನ್ನು ಬಳಸಿಕೊಂಡು ಭಾರತವನ್ನು ಭಯ ಪೀಡಿತ ದೇಶವನ್ನಾಗಿ ಮಾಡಿ ಎಲ್ಲ ದೇಶಗಳನ್ನು ಭಾರತದಿಂದ ದೂರವಿಡುವ ಎಲ್ಲ ಪ್ರಯತ್ನವನ್ನು ಚೀನಾ ಮಾಡ್ತಾ ಇದೆ. ಇದರ ಬಗ್ಗೆ ಚೆನ್ನಾಗಿ ಅರಿತ ಭಾರತ ಸರ್ಕಾರ ಯೋಚಿಸಿ ರಾಜತಾಂತ್ರಿಕ ಮೂಲಗಳನ್ನು ಬಳಸಿಕೊಂಡು ಪಾಕಿಸ್ತಾನದ ಮೇಲೆ ಯುದ್ಧ ಸಾರಿದೆ. ಹೀಗೆ ಎರಡೂ ದೇಶಗಳು ಯುದ್ಧಕ್ಕೆ ಸನ್ನದ್ಧರಾದರೆ ಅದರಿಂದ ಆಗುವ ಪರಿಣಾಮಗಳು ಒಂದೆರಡಲ್ಲ. ಇದಕ್ಕೆ ಎರಡೂ ದೇಶಗಳು ಭಾರಿ ಬೆಲೆಯನ್ನು ತೆರಬೇಕಾಗ್ತದೆ. ಒಂದು ಪಕ್ಷ ಯುದ್ಧ ಮಾಡಲೇಬೇಕು ಅಥವಾ ಮಾಡಬೇಕಾದ ಅನಿವಾರ್ಯ ಪರಿಸ್ಥಿತಿ ಉಂಟಾದರೆ ದೇಶದ ನಾಗರಿಕರು ತಯಾರಾಗಬೇಕೇ ವಿನಃ ಬೇರೆ ದಾರಿ ಇಲ್ಲ. ಈಗ ಒಮ್ಮೆ ಯೋಚಿಸಿ ನೋಡಿ, ಯುದ್ಧದ ಅನಿವಾರ್ಯತೆ ಭಾರತಕ್ಕೆ ಇದೆಯೇ ಅಥವಾ ಇಲ್ಲವೇ ಎಂದು. ಇದಾಗಿತ್ತು ಯುದ್ಧ ಬೇಕೇ ಬೇಡವೇ ಎಂಬ ಬಗೆಗಿನ ಒಂದಿಷ್ಟು ಮಾಹಿತಿ. ನಮಸ್ಕಾರ.